ಹೊನ್ನಾವರ ತಾಲೂಕಿನ ಆರೋಳಿ ತಿರುವಿನಲ್ಲಿ ಕೋಲಾರದಿಂದ ಉತ್ತರ ಕನ್ನಡ ಜಿಲ್ಲಾ ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿಗಳಿದ್ದ ಬಸ್ ಪಲ್ಟಿಯಾಗಿ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಗಾಯಗೊಂಡ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಹಳ್ಳಿಯ ಕರ್ನಾಟಕ ಪ್ರೌಢಶಾಲಾ ಮಕ್ಕಳು ಖಾಸಗಿ ಬಸ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸಕ್ಕೆ ಬಂದಿದ್ರು. ಜಿಲ್ಲಾ ಪ್ರವಾಸ ಮುಗಿಸಿಕೊಂಡು ಗೋಕರ್ಣದಿಂದ ಪುನಃ ಕೋಲಾರಕ್ಕೆ ಹೊರಟಿದ್ರು. ಈ ವೇಳೆ ರಾತ್ರಿ 12 ಗಂಟೆ ಸುಮಾರಿಗೆ 2 ವಾಹನಗಳ ಪೈಕಿ ಒಂದು ವಾಹನ ಆರೋಳಿ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮೂಗುಚಿ ಬಿದ್ದಿದೆ. ವಾಹನದಲ್ಲಿದ್ದ 40 ಮಂದಿ ಪ್ರಯಾಣಿಕರ ಪೈಕಿ 34 ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು, ಅವರನ್ನು ತಕ್ಷಣ ಹೊನ್ನಾವರದ ಸರ್ಕಾರಿ ಆಸ್ಪತ್ರೆಗೆ ಪೊಲೀಸ್ ಮತ್ತು ಸ್ಥಳೀಯರ ಸಹಕಾರದೊಂದಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡ 4 ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹೊನ್ನಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ್ ವೈದ್ಯರು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿದ್ದ ವಿದ್ಯಾರ್ಥಿಗಳನ್ನು ಹಾಗೂ ಶಿಕ್ಷಕರನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ಒಂದು ಬಸ್ ಕೊಡಬೇಕು. ಒಂದು ಬಸ್ಸು ಇದು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಮಾಲೂರು, ಬೆಂಗಳೂರು ಹತ್ರ. ಎಷ್ಟಾಗ್ತದೆ ದುಡ್ಡು? ಆಯ್ತು, ಗಾಡಿ ಕಳಿಸಿ. ಅವ್ರದ್ದೇನು ಪ್ರೊಸೀಜರ್ ಅದ ನೋಡುವ, ಇಲ್ಲ ನಾನು ಕೊಡ್ತೀನಿ, ಹಣ ಕೊಡ್ತೀನಿ. ಈ ಮಗಳೇ ಇರ್ತದೆ, ಎಲ್ಲ ವ್ಯವಸ್ಥೆ ಮಾಡಿ ಹೋಗ್ತದೆ. ಆಯಿತಾ, ಗಾಡಿ ಕಳಿಸಿ. ಅಮೌಂಟ್ ಇಲ್ಲಿ ರೆಡಿ ಇರ್ತದೆ, ನೀವು ಇಲ್ಲೇ ಕೊಡ್ತಾರೆ. ನಾನು ಇರೋದಿಲ್ಲ, ನಮಗೆ ಅರ್ಜೆಂಟ್ ಮೀಟಿಂಗ್ ಇದೆ, ಮಗಳೇ ಇರ್ತದೆ, ಎಲ್ಲ ಮುಗಿಸಿ ಹೋಗ್ತದೆ. ಆಯಿತಾ, ಹಣದ ಬಗ್ಗೆ ತಲೆ ಬಿಸಿ ಮಾಡ್ಕೊಂಡ್ಬಿಟ್ರಿ. ಗಾಡಿ ಕಳಿಸಿ, ಒಳ್ಳೆ ಗಾಡಿ ಕಳಿಸಿ, ಡ್ರೈವರ್ ಒಳ್ಳೆ ಕಳಿಸಿ, ಹೊಸ ಗಾಡಿ ಕಳಿಸಿ. ಅದೇನಲ್ಲಿ ಎಷ್ಟಾಗ್ತದೆ ಏನಂದಲ್ಲಿ ಹೇಳಿ ತುಂಬ್ತಾರೆ. ಆಯ್ತಪ್ಪ, ಈಗ ನಾನು ತುಂಬ್ತೀನಿ. ಯಾರಿಗೆ ಎಲ್ಲಿ ಕೊಡ್ಬೇಕು ಹೇಳಿ. ಯಾರಾದ್ರೂ ಇದ್ರೆ ಹಾಸ್ಪಿಟ್ಲ್ ಹತ್ರ ಕಳಿಸಿ, ಮಗಳಿಗೆ ಕೃಷ್ಣಗೌಡರವರು ಎಲ್ಲ ಇದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.